ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವದೀಪು ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನಿವತ್ತು ಓರಿಯನ್ ಮಾಲ್ಗೆ ಹೋಗಿದ್ದೆ. ಸೊ ಆ ವ್ಲಾಗ್ನ ಹಾಕ್ತಾ ಇದ್ದೀನಿ. ಅಂದಾಗೆ ನಾನು ಹೋಗಿದ್ದು ಸಂಡೇ, ಮತ್ತು ನಾನು ನಮ್ಮ ನೈಬರ್ಸ್ ಎಲ್ಲರೂ ಹೋಗಿದ್ವಿ ಓರಿಯನ್ ಮಾಲ್ಗೆ. ಸೊ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಗೋದ್ರಿಂದ ಮಾಲ್ ತುಂಬ ಫುಲ್ ಡೆಕೋರೇಷನ್ಸ್ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಲೇಕ್ ವ್ಯೂವು ಮತ್ತು ಕ್ರಿಸ್ಮಸ್ ಟ್ರೀ ಎಲ್ಲ ಇತ್ತು. ಸೊ ಅದನ್ನು ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ. ವಾಚ್ ಮಾಡಿ. ಮಾಲಂತೂ ತುಂಬ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿತ್ತು. ಮತ್ತು ನಾವು ಮಾಲೆಲ್ಲ ಫುಲ್ಲು ಸುತ್ತಾಡಿಕೊಂಡು ಮತ್ತು ಊಟನೂ ಅಲ್ಲೇ ಮಾಡಿದ್ವಿ. ಮಧ್ಯಾಹ್ನ ಊಟ ಏನೂ ಮಾಡಿಲ್ಲ. ಸೊ ಹಾಗಾಗಿ ಮಾಲಲ್ಲೇ ಫುಡ್ ಕೋರ್ಟಲ್ಲಿ ಊಟ ಎಲ್ಲ ಮಾಡಿದ್ವಿ. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನನೇ ಇದ್ದರು. ಅದು ಈ ಫೋಟೋಸ್ ಇಸ್ಕೊಳೋ ಹತ್ರ, ಡೆಕೋರೇಷನ್ಸ್ ಮಾಡಿರೋ ಹತ್ರ ತುಂಬಾ ಜನ ಇದ್ದರು. ಅದು ಬೇರೆ ಸಂಡೇ ಆಗಿರೋದ್ರಿಂದ ಮತ್ತು ಕ್ರಿಸ್ಮಸ್ಸು, ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಯಾವ ಔಟ್ಲೆಟ್ಸ್‌ಗೋದ್ರೂ ಫುಲ್ಲು ರಶ್ ಇತ್ತು. ಫುಲ್ಲು ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ನಾವಿವಾಗ ನೆಕ್ಸ್ಟ್ ಊಟ ಮಾಡೋಣ ಅಂತ, ಎಲ್ಲಿ ಊಟ ಮಾಡೋದು ಅಂತ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮತ್ತೆ ಬಿರಿಯಾನಿ ತೊಗೊಂಡ್ವಿ, ಮತ್ತು ನೆಕ್ಸ್ಟು ಪಿಜ್ಜಾ ತೊಗೊಂಡ್ವಿ. ಬಿರಿಯಾನಿ ಓಕೆ ಆಗಿತ್ತು. ಪಿಜ್ಜಾ ನಾರ್ಮಲಿ ನಾವು ಡಾಮಿನೋಸಲ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು. ಅದೇ ಫುಲ್ ಹೊಟ್ಟೆ ತುಂಬಿತು. ಮನೆಗೆ ಬಂದು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗೆ ಒಳಗಡೆ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಆಚೆ ಬಂದ್ವಿ. ಆಚೆ ಮಾತ್ರ ಲೇಕ್ ವ್ಯೂವು ಮತ್ತು ಇದು ಕ್ರಿಸ್ಮಸ್ ಟ್ರೀ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲೂ ತುಂಬಾ ಜನ ಎಲ್ಲ ಫೋಟೋಸು, ವೀಡಿಯೋಸ್ ಎಲ್ಲ ತೊಗೊಳ್ತಾಯಿದ್ರು. ನಾವು ಹಾಗೆ ಫೋಟೋಸ್ ತೊಗೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಈ ವ್ಯೂ ಅಂತೂ ಮೈಂಡ್ ಬ್ಲೋಯಿಂಗ್ ಅನ್ಬೋದು. ನೋಡೋಕ್ಕೆ ಒಂಥರ ಮೆಸ್ಮರೈಸಿಂಗ್ ಆಗಿ ಸೂಪರ್ವಾಗಿತ್ತು. ನಾವಂತೂ ಸಂಡೇ ಫುಲ್ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಓರಿಯನ್ ಮಾಲ್. ಬಂದಿದ್ವಿ, ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಮಾಡಿದ್ವಿ. ಸೊ ಅಂದಾಗೆ ನಾನು ಈ ಓರಿಯನ್ ಮಾಲ್ದು ಸಂಡೇ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗೆ 2024ನ ಲಾಸ್ಟ್ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ 2025 ಕಲರ್ಫುಲ್ ಆಗಿರಲಿ. ಥ್ಯಾಂಕ್ ಯು. ಬಾಯ್.